ಚಂಪು ಏನೋ ಆ್ಯಕ್ಷನ್ ಮಾಡ್ತಿದ್ದ. ಯೂಟ್ಯೂಬ್ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹಾಗೆ ತನ್ನನ್ನು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿ ನಾನು ಹಾಟ್ ವಾಟರ್ ಕುಡ್ಕೊಂಡು ಟಿಫನ್ ಮಾಡಿಕೊಂಡು ಕಾಲೇಜ್ ಕಡೆಗೆ ಹೊರಟೆ. ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ಕುಸುಮಂಗೆ ಬೆಟ್ ಮಾಡ್ತಿದ್ರೆ ಅವಳು ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ ಅಂದ್ಲು. ಹಾಗೆ ನಾನು ಆ್ಯಪಲ್ಲಿ ತೊಗೊಂಡು ಹೊರಟ್ವಿ. ಆಮೇಲೆಲ್ಲ ಒಟ್ಟಿಗೆ ಕಾಲೇಜ್ ಹತ್ರಕ್ಕೆ ಹೋದ್ವಿ. ಕಾಲೇಜೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ನನಗೆ ಇಂಟರ್ನ್ಶಿಪ್ ರಿಲೇಟೆಡ್ ಆಗಿ ಫೈನಾನ್ಷಿಯಲ್ ಅಕೌಂಟಿಂಗ್ ಬುಕ್ ಬೇಕಿತ್ತು. ಸೊ ಲೈಬ್ರರಿಲೆಲ್ಲ ಎತ್ಕೊಂಡು ಆಮೇಲೆ ಬಂದ್ವಿ. ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕಾದ್ರೆ ಇದೇ ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೇ ಓನರ್ ಹೋದರು. ಆಮೇಲೆ ನಾವು ಫ್ಯಾಕ್ಟ್ರಿ ಹತ್ರಕ್ಕೆ ಹೋದ್ವಿ. ಫ್ಯಾಕ್ಟ್ರಿಲಿ ಇವತ್ತೇನು ಅಂತ ಕೆಲಸ ಇರಲಿಲ್ಲ. ಅಲ್ಲೇ ಊಟ ಮಾಡಿಕೊಂಡು ಪಾತ್ರೆ ಎಲ್ಲ ಈಚೆ ಬೆಳಗಿಟ್ಬಿಟ್ಟು ಆಮೇಲೆ ಒಟ್ಟಿಗೆ ಮನೆಗೆ ಬಂದ್ವಿ. ಆಮೇಲೆ ಚಂಪು ನಮ್ಮ ತಾತನ ಜೊತೆ ಆಟ ಆಡ್ತಿದ್ದ. ಸೀಬೆಹಣ್ಣು ಕಟ್ ಮಾಡಿಕೊಟ್ಟಿಲ್ಲ ಅಂತ ಅಳ್ತಿದ್ದ, ಹಠ ಮಾಡ್ತಿದ್ದ. ತಾತನ ಮುದ್ದೆ ಹೆಂಗೈತೆ? ತಾತನ ಮುದ್ದೆ ಹೆಂಗೈತೆ? ಆಮೇಲೆ ನನಗೂ ಜಿಮ್ಗೆ ಟೈಮ್ ಆಗಿತ್ತು. ಸೊ ನಾನು ಜಿಮ್ಗೆ ಹೋಗಿ ಜಿಮ್ಮೆಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಬರೆಯೋದಿತ್ತು. ಸೊ ಅದನ್ನೆಲ್ಲ ಬಟ್ ಮುಗಿಸಿ ಊಟ ಮಾಡಿ ಇವತ್ತು ವೀಚೆ ನನಗೆ ಆ್ಯಕ್ಚುಲಿ ಒಂದು ಗಿಫ್ಟ್ ಕೊಡ್ತಿದ್ಲು. ದಿನಪ್ಪ ಅಂದರೆ ನನಗೆ 3-4 ಮಂತ್ಸಿಂದ ಬಟ್ ಖಾಲಿ ಆಗಿತ್ತು. ಸೊ ವೀಚೆ ಅದನ್ನು ನನಗೆ ಸರ್ಪ್ರೈಸ್ ಗಿಫ್ಟ್ ಆಗಿ ಕೊಡ್ಸಿದ್ದಾಳೆ. ಇದನ್ನು ಇಷ್ಟೇ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.